ಹೊನ್ನಾಳಿಯಲ್ಲಿ ಆಣೆ ಪ್ರಮಾಣ ಪೊಲಿಟಿಕ್ಸ್ ಭ್ರಷ್ಟಾಚಾರ ಆರೋಪಕ್ಕೆ ಸಿಡಿದಂತಹ ಶಾಂತನಗೌಡ ಆರೋಪ ಮಾಡಿದವರ ಸಾವಲಿಗೆ ಸೈ ಅಂತ ಹೇಳಿರುವಂತಹ ಎಂಎಲ್ಎ ಆಣೆ ಮಾಡೋಕೆ ದೇಗುಲಕ್ಕೆ ಬಂದಿರುವಂತಹ ಹೊನ್ನಾಳಿ ಶಾಸಕ ಕುಂದೂರು ಆಂಜನೇಯ ದೇವಸ್ಥಾನದಲ್ಲಿ ಫುಲ್ ಹೈ ಡ್ರಾಮಾ ಕ್ರಿಯೇಟ್ ಆಗಿತ್ತು. 2 ಗಂಟೆಗಾದ್ರೂ ಬಾರದಂತಹ ರೇಣುಕಾಚಾರ್ಯ ಆಪ್ತ ವೀಕ್ಷಕರೇ, ಹೊನ್ನಾಳಿಯಲ್ಲಿ ಆಣೆ ಪ್ರಮಾಣ ಪೊಲಿಟಿಕ್ಸ್ ಭ್ರಷ್ಟಾಚಾರ ಆರೋಪಕ್ಕೆ ಸಿಡಿದಂತಹ ಶಾಂತನಗೌಡ ಆರೋಪ ಮಾಡಿರುವವರ ಸವಾಲಿಗೆ ಸೈ ಎಂದಿರುವಂತಹ ಎಂಎಲ್ಎ ಆಣೆ ಮಾಡೋಕೆ ದೇಗುಲಕ್ಕೆ ಬಂದಿರುವಂತಹ ಹೊನ್ನಾಳಿ ಶಾಸಕ ಕುಂದೂರು ಆಂಜನೇಯ ದೇವಸ್ಥಾನದಲ್ಲಿ ಹೈಡ್ರಾಮ್ 2 ಗಂಟೆ ಕಾದ್ರೂ ಕೂಡ ಬಾರದಂತಹ ರೇಣುಕಾಚಾರ್ಯ ಆಪ್ತ ಶಾಸಕರಿಗೆ ಸವಾಲೆಸೆದು ಕೈಕೊಟ್ಟಂತಹ ರೇಣುಕಾಚಾರ್ಯ ಆಪ್ತ ಗುತ್ತಿಗೆದಾರರಿಂದ ಹಣ ಪಡೆದ್ರು ಅಂತ ಹೇಳಿ ಕೊಳ್ಳೇನಹಳ್ಳಿ ಸತೀಶ್ ಆದರೆ ಆರೋಪವನ್ನ ನಿರಾಕರಿಸಿದಂತಹ ಶಾಂತನಗೌಡ ಏನಾಗಿತ್ತು ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳ್ತೇನೆ. ಹೊನ್ನಾಳಿಯಲ್ಲಿ ಆಣೆ ಪ್ರಮಾಣದ ಪಾಲಿಟಿಕ್ಸ್ ಜಾಸ್ತಿಯಾಗಿ ನಡೀತಾ ಇದೆ. ಭ್ರಷ್ಟಾಚಾರ ಆರೋಪಕ್ಕೆ ಶಾಂತನಗೌಡ ಅವರು ಸಿಡಿದಿದ್ದಾರೆ. ಅವರು ತನ್ನ ಮೇಲೆ ಮಾಡಿರುವಂತಹ ಆ ಒಂದು ಆರೋಪವನ್ನ ಸುಳ್ಳು ಅಂತ ಸಾಬೀತು ಮಾಡಲಿಕ್ಕೆ ಆಣೆ ಪ್ರಮಾಣವನ್ನ ಮಾಡ್ತೇನೆ ಬಾಪ ಆಂಜನೇಯನ ದೇವಸ್ಥಾನಕ್ಕೆ ಅಂತ ಹೇಳಿ ತೊಡೆ ತಟ್ಟಿ ಕರೆದಿದ್ರು. ಸೊ ಆ ಒಂದು ನಿಟ್ಟಿನಲ್ಲಿ ಇವರು ಕೂಡ ಶಾಂತನಗೌಡ ಅವರು ಕೂಡ ಆ ಒಂದು ದೇವಸ್ಥಾನಕ್ಕೆ ಹೋಗಿದ್ರು. ಈಗ ಅಪೋಸಿಟ್ ಅವರು ಬರಬೇಕಲ್ವಾ, ಬಂದಿಲ್ಲ. 2 ಗಂಟೆಗಳು ಕಾದರೂ ಕೂಡ ಬರದೇ ಇದ್ದಿದ್ದಕ್ಕಾಗಿ ಮಾತನಾಡಿದ್ದಾರೆ. ಆರೋಪ ಮಾಡಿರುವ ಸವಾಲಿಗೆ ಸೈ ಅಂತ ಹೇಳಿ ಎಂಎಲ್ಎ ಅವರು ಹೇಳಿರುವಂಥದ್ದು. ಆಣೆ ಮಾಡೋಕೆ ದೇಗುಲಕ್ಕೆ ಬಂದಂತಹ ಹೊನ್ನಾಳಿ ಶಾಸಕ ಕುಂದೂರು ಆಂಜನೇಯ ದೇವಸ್ಥಾನಕ್ಕೆ ಬಂದಿರುವಂಥದ್ದು ಹೈ ಡ್ರಾಮಾ ಕ್ರಿಯೇಟ್ ಆಗಿದೆ. ಅಲ್ಲಿ 2 ಗಂಟೆ ಕಾದಿದ್ದಾರೆ. ರೇಣುಕಾಚಾರ್ಯ ಆಪ್ತರು ಬಂದೇ ಇಲ್ಲ. 2 ಗಂಟೆವರೆಗೂ ಕಾದ್ರೂ ಕೂಡ ಶಾಸಕರಿಗೆ ಸವಾಲೆಸೆದ ಕೈಕೊಟ್ಟು ಹೋಗಿರುವ ರೇಣುಕಾಚಾರ್ಯ ಆಪ್ತ ಗುತ್ತಿಗೆದಾರರಿಂದ ಹಣವನ್ನ ಪಡೆದ್ರು ಅಂತ ಹೇಳಿ ಕೊಳ್ಳೇನಹಳ್ಳಿ ಸತೀಶ್ ಅವರು ಹೇಳ್ತಾ ಇದ್ರು. ಆದ್ರೆ ಈ ಒಂದು ಆರೋಪವನ್ನ ನಾನು ಮಾಡಿಲ್ಲ, ಆರೋಪ ಅಲ್ಲ, ನನ್ನ ಮೇಲೆ ಬಂದಿಲ್ಲ ಇದು ಅಂತ ಹೇಳಿ ಶಾಂತನಗೌಡ ಅವರು ಸಾಬೀತು ಮಾಡಿಕೊಳ್ಳಿಕ್ಕೆ ಅಂತ ಹೇಳಿ ದೇವಸ್ಥಾನಕ್ಕೆ ಬರ್ತಾರೆ. ದೇವಸ್ಥಾನಕ್ಕೆ ಬಂದಾಗ ಅಲ್ಲಿ ಯಾರೂ ಬರುವುದಿಲ್ಲ. ಸವಾಲಿಗೆ ಸೈ ಅಂದ್ರೂ ಕೂಡ ಯಾರೂ ಬರದೇ ಹೋಗಿದ್ದು ನೋಡಿ ತನ್ನ ಸ್ಫೋಟ ಮಾತುಗಳಿಂದ ಚುಚ್ಚುವಂತಹ ಮಾತುಗಳಿಂದ ಕಟುವಾಗಿ ನಿರ್ಧರಿಸಿದ್ದ. ಮುಖಂಡರುಗಳೇ, ಅವಳಿ ತಾಲೂಕಿನ ಭಾರತೀಯ ಜನತಾ ಪಾರ್ಟಿಯ ಹೊನ್ನಾಳಿ ಮಂಡಲ ಅಧ್ಯಕ್ಷರಾದ ಅರಕೆರೆ ನಾಗರಾಜ್ರವರೇ, ನಿಕಟಪೂರ್ವ ಅಧ್ಯಕ್ಷರಾದ JK ಸುರೇಶ್ರವರೇ, ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಈ ಒಂದು ಕಾರ್ಯಕ್ರಮದ ಜಿಲ್ಲಾ ಸಹ ಸಂಚಾಲಕರಾದ CR ಶಿವಾನಂದರವರೇ, ಪ್ರಧಾನ ಕಾರ್ಯದರ್ಶಿಗಳಾದ ಹೊನ್ನಾಳಿ ನಗರ ರಂಗಪ್ಪನವರೇ, ಮತ್ತೊಬ್ಬ ಪ್ರಧಾನ ಕಾರ್ಯದರ್ಶಿಗಳಾದ ಮಾರುತಿ ನಾಯ್ಕರವರೇ, ಭಾಗವಹಿಸಿದ ಪುರಸಭೆಯ ಗೌರವ ಎಲ್ಲ ಸದಸ್ಯರೇ, ಪಕ್ಷದ ಪದಾಧಿಕಾರಿಗಳೇ, ಮುಖಂಡರುಗಳೇ, ನರೇಂದ್ರ ಮೋದಿಜಿಯವರ ಅರ್ಥಪೂರ್ಣ ಹುಟ್ಟುಹಬ್ಬವನ್ನು ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿಂದ ನಾವು ಆಚರಣೆ ಮಾಡ್ತಿದ್ವಿ.
ನರೇಂದ್ರ ಮೋದಿಯವರು 75 ವರ್ಷಗಳ ಕಾಲ ಅವರ ಸ್ವಂತಕ್ಕೋಸ್ಕರ ಏನನ್ನೂ ಮಾಡಿಕೊಳ್ಳಿಲ್ಲ. ದೇಶಕ್ಕೋಸ್ಕರ ಪಕ್ಷಕ್ಕಿಂತ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋ ಭಾರತೀಯ ಜನತಾ ಪಾರ್ಟಿ ನಾವು. ನರೇಂದ್ರ ಮೋದಿಜಿಯವರು ಬೆಳೆದು ಬಂದ ದಾರಿ ಸಂಘದ ಕಾರ್ಯಕರ್ತರಾಗಿ, ಗುಜರಾತಿನ ಮುಖ್ಯಮಂತ್ರಿಗಳಾಗಿ, ದೇಶದ ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿಗಳು 3 ಬಾರಿ ಪ್ರಧಾನಮಂತ್ರಿಗಳಾಗಿ ಇವತ್ತು ದೇಶಕ್ಕೋಸ್ಕರ ಅವರು ಏನನ್ನೂ ಮಾಡಿಕೊಳ್ಳದೆ, ಯಾವುದೇ ಸ್ವಾರ್ಥ ಇಲ್ಲದೆ, ಭ್ರಷ್ಟಾಚಾರ ಇಲ್ಲದೆ, ಸ್ವಜನ ಪಕ್ಷಪಾತ ಇಲ್ಲದೆ ಎಸ್ ಆಣೆ ಪ್ರಮಾಣವನ್ನ ಮಾಡಲಿಕ್ಕೆ ಶಾಂತನಗೌಡರು ಹೋಗ್ತಾರೆ. ತದಾದ ನಂತರ ಅಲ್ಲಿ ಯಾರು ಕೂಡ ಬರೋದಿಲ್ಲ. ನೀವು ಆರೋಪ ಮಾಡಿದ್ರಲ್ಲ, ನಾ ಆಣೆ ಮಾಡಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ ರೇಣುಕಾಚಾರ್ಯ ಅವರ ಆಪ್ತನನ್ನ ಕರೆದ್ರೂ ಕೂಡ ಬಂದಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.